ನೀವೇನಾದ್ರೂ ಫಾರ್ಮುಲಾ 1 ಫ್ಯಾನ್ ಆಗಿದ್ರೆ ಈ ಸೀನ್ ನಿಮ್ಗೆ ನೆನಪಿರುತ್ತೆ. 2013ರಲ್ಲಿ 2 ಘಟನೆ ಆಯ್ತು. ಒಂದು ಸೆಬಾಸ್ಟಿಯನ್ ವೆಟಲ್ ಲಾಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದ್ದು ಫಾರ್ಮುಲಾ 1 ಅಲ್ಲಿ. ಇನ್ನೊಂದು ನಮ್ಮ ದೇಶದಲ್ಲಿ ಕೊನೆ ಸಾರಿ ಒಂದು ಫಾರ್ಮುಲಾ 1 ರೇಸ್ ನಡೀತು. ನಮ್ಮ ದೇಶದಲ್ಲಿ 3 ಕೋಟಿಗಿಂತ ಜಾಸ್ತಿ ಜನ F1 ಗೆ ಫ್ಯಾನ್ಸ್ ಗಳಿದ್ದಾರೆ. F1 ಮೂವಿ ರಿಲೀಸ್ ಆದಾಗ್ಲೂ ಕೂಡ ಭಾರತದಿಂದ ಸುಮಾರು ಕಾಸು ಹೋಗಿದೆ ಅವರಿಗೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಇವಾಗ ಫಾರ್ಮುಲಾ 1 ರೇಸ್ ಗಳು ನಡೀತಾ ಇಲ್ಲ. ಅದ್ಯಾಕ್ ನಡೀತಾ ಇಲ್ಲ ಅಂತ ನೋಡೋಕೆ ಮುಂಚೆ ಫಾರ್ಮುಲಾ 1 ಅಂದ್ರೆ ಏನು ಅಂತ ನೋಡೋಣ. 19th ಸೆಂಚುರಿಯಲ್ಲಿ ಫ್ರಾನ್ಸ್ ಅಲ್ಲಿ ಸ್ಟ್ರೀಟ್ ರೇಸ್ ಗಳಾಗ್ತಿರುತ್ತೆ. ಅದನ್ನ ಗ್ರ್ಯಾಂಡ್ ಪ್ರಿ ಅಂತ ಕರೀತಾರೆ. ಗ್ರ್ಯಾಂಡ್ ಪ್ರಿ ಅಂದ್ರೆ ಬಿಗ್ ಪ್ರೈಸ್ ಅಂತ. ಅವಾಗ ಯೂಶಲಿ ರೋಡ್ ಅಲ್ಲಿ ರೇಸ್ ಗಳಾಗ್ತಾ ಇತ್ತು, ಸುಮಾರು ಡೆತ್ ಗಳಾಗ್ತಾ ಇತ್ತು. ಇದನ್ನೆಲ್ಲ ತಲೆನಲ್ಲಿ ಇಟ್ಕೊಂಡು ರೇಸ್ ನ ನಿಲ್ಲಿಸಬಾರ್ದು, ಹೆಂಗಾದ್ರೂ ಮಾಡಿ ಒಂದು ಆರ್ಗನೈಸ್ಡ್ ವೇ ನಲ್ಲಿ ಇದನ್ನ ನಡೆಸಬೇಕು ಅಂತ 1904 ಅಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಆಟೋಮೊಬೈಲ್ಸ್ ಅಂತ ಶುರು ಮಾಡ್ತಾರೆ. ಅದೇ ಮುಂದೆ FIA ಆಗುತ್ತೆ. FIA ಅವರು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸೆಟ್ ಮಾಡಿ ಒಂದು ಟ್ರ್ಯಾಕ್ ಒಳಗಡೆ ರೇಸ್ ಗಳು ನಡಿಬೇಕು ಅಂತ ಅನೌನ್ಸ್ ಮಾಡ್ತಾರೆ. ಅವ್ರು ಹಾಕುವಂತ ರೂಲ್ಸ್ ಗಳಿಗೆ ಫಾರ್ಮುಲಾಸ್ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಫಾರ್ಮುಲಾ 1 ಅಂತ ನೇಮ್ ಬಂದಿದ್ದು. ಎಲ್ಲೋ ಮಿಸ್ ಹೊಡಿತಾ ಇದೆ. 1950 ಇಂದ ಅಫಿಷಿಯಲ್ ಆಗಿ ಪ್ರತಿ ವರ್ಷ ಫಾರ್ಮುಲಾ 1 ರೇಸ್ ಗಳು ನಡೆಯಕ್ಕೆ ಶುರು ಆಗುತ್ತೆ. ಫಸ್ಟ್ ಇಯರ್ ಅಲ್ಲಿ ಟೋಟಲ್ ಆಗಿ 7 ರೇಸ್ ನಡೆಯುತ್ತೆ. ಅದರಲ್ಲಿ ಇಟಾಲಿಯನ್ ಡ್ರೈವರ್ ಗಿಸೆಪಿ ಫೆರಿನಾ ಅನ್ನೋರು ಫಸ್ಟ್ ವರ್ಲ್ಡ್ ಚಾಂಪಿಯನ್ ಆಗ್ತಾರೆ. ಇವಾಗ ನೋಡಿದ್ರೆ ಆನ್ ಅನ್ ಆವರೇಜ್ 20 ರಿಂದ 22 ರೇಸ್ ನಡೆಯುತ್ತೆ ಒಂದು ವರ್ಷದಲ್ಲಿ. ಮೋಟಾರ್ ಸ್ಪೋರ್ಟ್ ಅಲ್ಲಿ ಒಂದು ಮಾತಿದೆ, ರೇಸ್ ಆನ್ ಸಂಡೇಸ್ ಸೆಲ್ ಆನ್ ಮಂಡೇಸ್ ಅಂತ. ಮರ್ಸಿಡೀಸ್, ಫೆರಾರಿ, ಹೋಂಡಾ, ಮೆಕ್ಲರನ್, ಆಸ್ಟನ್ ಮಾರ್ಟಿನ್ ಅವರೆಲ್ಲ ಫಾರ್ಮುಲಾ 1 ರೇಸ್ ಗೋಸ್ಕರ ಏನು ಇನೋವೇಷನ್ ಗಳನ್ನ ಮಾಡಿರ್ತಾರೆ. ಆ ಟೆಕ್ನಾಲಜಿನೆಲ್ಲ ಅವ್ರ ಕಾರ್ ನಲ್ಲಿ ಯೂಸ್ ಮಾಡ್ಕೊಂಡು ಟಾಪ್ ಆಫ್ ದ ಲೈನ್ ಪರ್ಫಾರ್ಮೆನ್ಸ್ ಕಾರ್ ಗಳನ್ನ ಪಬ್ಲಿಕ್ ಗೆ ಸೇಲ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಫೆರಾರಿ ಕಾರ್ಗೆ, ಒಂದು ಮೆಕ್ಲರೆನ್ ಕಾರ್ಗೆ, ಒಂದು ಮರ್ಸಿಡೀಸ್ AMG ಕಾರ್ಗೆ ಇಷ್ಟು ಹೈಪ್ ಇದೆ, ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಅಂದ್ರೆ ಅದಕ್ಕೆಲ್ಲ ಬೇಸ್ ಹಾಕೊಟ್ಟಿರೋದು ಫಾರ್ಮುಲಾ 1 ರೇಸ್ ಗಳು. ನನಗೆ ನೀವೇ ದೇವರು, ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಫಾರ್ಮುಲಾ 1 ರೇಸ್ ಅಲ್ಲಿ ಎಷ್ಟು ಖರ್ಚಿದೆ ಅಂತ ನೀವು ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಾ. ಫಾರ್ಮುಲಾ 1 ಕಾರ್ ಗಳನ್ನ ಡಿಸೈನ್ ಮಾಡಕ್ಕೇನೆ 100 ಕೋಟಿಗಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಕು. ಒಂದು ಟೀಮ್ ಅಲ್ಲಿ 2 ರೇಸರ್ ಗಳಿರ್ತಾರೆ, ಅವ್ರಿಗೆ ಪೇ ಮಾಡಬೇಕು. ಈ ವೀಕೆಂಡ್ ಒಂದು ದೇಶದಲ್ಲಿ ರೇಸ್ ಆದ್ರೆ ಇನ್ನೊಂದು ವೀಕೆಂಡ್ ಬೇರೆ ದೇಶದಲ್ಲಿ ರೇಸ್ ಆಗುತ್ತೆ. ಅಲ್ಲಿಗೆ ಕಂಪ್ಲೀಟ್ ಟೀಮ್ ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಕಾರ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಅಲ್ಲಿರುವಂತ ಎಕ್ವಿಪ್ಮೆಂಟ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಇದಕ್ಕೆಲ್ಲ ಸಾವಿರಾರು ಕೋಟಿ ಖರ್ಚಾಗುತ್ತೆ. ಮರ್ಸಿಡೀಸ್ ಮತ್ತೆ ಫೆರಾರಿ ಅವರು F1 ಅಲ್ಲಿ ಇರುವಂತ ಬಿಗ್ಗೆಸ್ಟ್ ಪ್ಲೇಯರ್ ಗಳು. ಇವರು ವರ್ಷಕ್ಕೆ 4,000 ಕೋಟಿ ಖರ್ಚು ಮಾಡ್ತಾರೆ. ಒಂದು ಟೀಮ್ ಅವರು ಇಷ್ಟು ದುಡ್ಡು ಖರ್ಚು ಮಾಡಿ ವಾಪಸ್ ಹೆಂಗ್ ದುಡಿತಾರೆ ಅಂತ ನೋಡೋದಾದ್ರೆ ಮೇನ್ ಆಗಿ 4 ಪಾಯಿಂಟ್ ಇದೆ. ಫಸ್ಟ್ ಪಾಯಿಂಟ್ ಬಂದು ಪ್ರೈಸ್ ಮನಿ. ಇದ್ರಲ್ಲಿ ಅಷ್ಟೇನ್ ಕವರ್ ಆಗೋದಿಲ್ಲ. ಮೇಜರ್ ಕವರ್ ಆಗೋದು ಸ್ಪಾನ್ಸರ್ಶಿಪ್ ಇಂದ. ನೀವು ಫಾರ್ಮುಲಾ 1 ರೇಸ್ ನ ನೋಡಿದ್ರೆ ಅಥವಾ ಒಂದು ಟೀಮ್ ಕಾರ್ ನ ನೋಡಿದ್ರೆ ಅದ್ರ ಮೇಲೆ ಸ್ಟಿಕ್ಕರ್ ಗಳು ಹಾಕಿರ್ತಾರೆ. ರೋಲೆಕ್ಸ್ ಆಗಿರ್ಬೋದು, ಲೂಯಿ ವಿಟಾನ್ ಆಗಿರ್ಬೋದು, ರಿಚರ್ಡ್ ಮಿಲ್ಲೆ ಆಗಿರ್ಬೋದು, ಇದೆಲ್ಲ ಲಕ್ಸುರಿಯಸ್ ಪ್ರೀಮಿಯಂ ಬ್ರಾಂಡ್ ಗಳು. ಅದಾದ್ಮೇಲೆ ಮರ್ಚೆಂಡೈಸ್ ಗಳನ್ನ ಸೇಲ್ ಮಾಡ್ತಾರೆ. ಅಡಿಡಾಸ್ ಅವರು ಮರ್ಸಿಡೀಸ್ ಅವರು ಮರ್ಚೆಂಡೈಸ್ ಸೇಲ್ ಮಾಡ್ತಾ ಇದ್ದಾರೆ. ಪೂಮಾ ಅವರು ಫೆರಾರಿದು ಮರ್ಚೆಂಡೈಸ್ ಸೇಲ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರೋದು ಪಾರ್ಟ್ನರ್ಶಿಪ್. HP, ಲಿನೋವೋ ಇಷ್ಟೆಲ್ಲ ಇದ್ರೂ ಕೂಡ ಮೆಜಾರಿಟಿ ಟೀಮ್ ಗಳೇನಿದೆ ಅವ್ರು ಲಾಸ್ ಅಲ್ಲೇ ಇರ್ತಾರೆ. ಇಷ್ಟು ಲಾಸ್ ಇದ್ರೂ ಕೂಡ ಅವರು ಫಾರ್ಮುಲಾ 1 ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಅಡ್ವರ್ಟೈಸ್ಮೆಂಟ್. ರೆಡ್ ಬುಲ್ ಆಕ್ಚುಲಿ ಎನರ್ಜಿ ಡ್ರಿಂಕ್ ನ ಮಾಡೋದು. ರೆಡ್ ಬುಲ್ ಅವ್ರು ಯಾವುದೇ ಎಂಜಿನ್ ಮಾಡೋದಿಲ್ಲ, ಕಾರ್ ಪಾರ್ಟ್ಸ್ ಗಳನ್ನ ಮಾಡೋದಿಲ್ಲ. ಆದ್ರೆ ಅವ್ರ ಹತ್ರ ಒಳ್ಳೆ ಮಾರ್ಕೆಟಿಂಗ್ ಟೀಮ್ ಇದೆ. ಮ್ಯಾಕ್ಸ್ ವೆಸ್ಟಪ್ಪನ್ ಅಂತ ಒಂದು ಒಳ್ಳೆ ಟಾಪ್ ಕ್ಲಾಸ್ ರೇಸರ್ ಇದಾರೆ. ಈ ತರ ಇರ್ಬೇಕಾದ್ರೆ ಅವ್ರು ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಏನಿದೆ ಅದನ್ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ನಮ್ಮ ದೇಶದಲ್ಲಿ 3 ಕೋಟಿ ಆಡಿಯನ್ಸ್ ಇದ್ರು, $170 ಮಿಲಿಯನ್ ಅಷ್ಟು ರೆವೆನ್ಯೂ ಮಾಡಬಹುದು ಅಂತ ಗೊತ್ತಿದ್ರು, 10,000 ಜನಕ್ಕೆ ಕೆಲಸ ಕೊಡಬಹುದು ಅಂತ ಗೊತ್ತಿದ್ರು ಕೂಡ ಏನಕ್ಕೆ ನಮ್ಮ ದೇಶದಲ್ಲಿ ಫಾರ್ಮುಲಾ 1 ರೇಸ್ ಗಳು ನಡೀತಿಲ್ಲ ಅನ್ನೋ ಡೌಟ್ ಎಲ್ರಿಗೂ ಬರುತ್ತೆ. ನಾವು ಇಂಡಿಯನ್ ಗ್ರ್ಯಾಂಡ್ ಪ್ರಿ ಬ್ಯಾಕ್ ಸ್ಟೋರಿ ನೋಡೋದಾದ್ರೆ 2007 ನಲ್ಲಿ F1 ಅವರು ಇಂಡಿಯನ್ ಗ್ರ್ಯಾಂಡ್ ಪ್ರಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಜೊತೆ ಆಗಿದ್ದಂತ F1 ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಮುಂಬೈ, ಹೈದರಾಬಾದ್, ಗುರ್ಗಾಂವ್ ಜೊತೆ ನಮ್ಮ ಬೆಂಗಳೂರು ಕೂಡ ಶಾರ್ಟ್ ಲಿಸ್ಟ್ ಆಗುತ್ತೆ F1 ಟ್ರ್ಯಾಕ್ ಮಾಡೋದಕ್ಕೆ. ಫೈನಲ್ ಆಗಿ ಅಪ್ರೂವ್ ಆಗೋದು ಗುರ್ಗಾವ್ಗೆ. ಅದು ಅಲ್ಲಿಂದ ಗ್ರೇಟರ್ ನೋಯ್ಡಾಗ್ ಹೋಗುತ್ತೆ. 2008 ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. JP ಗ್ರೂಪ್ ಅವರು 2,000 ಕೋಟಿ ಖರ್ಚು ಮಾಡಿ ಒಂದು ರೇಸ್ ಟ್ರ್ಯಾಕ್ ನ ಬಿಲ್ಡ್ ಮಾಡ್ತಾರೆ. ಅದನ್ನ ಡಿಸೈನ್ ಮಾಡೋದು ಹರ್ಮನ್ ಅಂತ ಒಬ್ರು ಫಾರ್ಮುಲಾ 1 ಟ್ರ್ಯಾಕ್ ಡಿಸೈನರ್. ಟೋಟಲ್ ಆಗಿ 5.125 ಕಿಲೋಮೀಟರ್ ಸ್ಟ್ರೆಚ್ ಇರುತ್ತೆ. ಒಂದು ಸಲ ಟೆಸ್ಟಿಂಗ್ ಅಲ್ಲಿ ಇದು ಅಪ್ರೂವ್ ಆದ್ಮೇಲೆ 2011 30th ಅಕ್ಟೋಬರ್ಗೆ ಇಂಡಿಯನ್ ಗ್ರ್ಯಾಂಡ್ ಪ್ರಿ ಆಗುತ್ತೆ. ಸೆಬಾಸ್ಟಿಯನ್ ವೆಟಲ್ ವಿನ್ನರ್ ಆಗ್ತಾರೆ. 2012 13 ಅಲ್ಲೂ ಕೂಡ ಸೆಬಾಸ್ಟಿಯನ್ ವೆಟಲ್ ಗೆಲ್ಲೋದು. ಈ ಊರು ರಾಜಕನು
ಕಿಂಗು. ಇಂಡಿಯಾಗೆ F1 ಬರಕ್ಕೆ ಏನಕ್ಕೆ ಇಂಟ್ರೆಸ್ಟ್ ತೋರಿಸ್ತು ಅಂತ ನೋಡಿದ್ರೆ, ಒಂದು ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ ಇತ್ತು, ಜೊತೆಗೆ F1 ಗೆ ಒಂದು ಚಟ ಇದೆ ಗುರು, ವರ್ಲ್ಡ್ ಡಾಮಿನೇಷನ್ ಮಾಡಬೇಕು ಅಂತ. ಸೊ ಇಂಡಿಯಾದಲ್ಲಿ ಇರುವಂತ ಪಾಪ್ಯುಲೇಷನ್ ನ ತಲೆಯಲ್ಲಿ ಇಟ್ಕೊಂಡು F1 ಅನ್ನ ನಮ್ಮ ದೇಶಕ್ಕೆ ತರಬೇಕು ಅಂತ ಇವರು ಪ್ಲಾನ್ ಮಾಡಿದ್ರು. ನಮ್ಮ ದೇಶದಿಂದ ಇಬ್ರು ರೇಸರ್ ಗಳಿದ್ರು, ನಾರಾಯಣ್ ಕಾರ್ತಿಕೇಯನ್ ಮತ್ತೆ ಕರಣ್ ಚಂಡೋಕ್ ಅಂತ. ಅವರು ನಮ್ಮ ದೇಶದಲ್ಲಿ F1 ಪಾಪ್ಯುಲರ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ರು. ನಾರಾಯಣ್ ಕಾರ್ತಿಕೇಯನ್ ಬಗ್ಗೆ ನೋಡೋದಾದ್ರೆ, ಅವಾಗಿನ ಟೈಮ್ ಅಲ್ಲಿ ಫಾಸ್ಟೆಸ್ಟ್ ಇಂಡಿಯನ್ ಇನ್ ದ ವರ್ಲ್ಡ್ ಅಂತ ಅವ್ರಿಗೆ ಟೈಟಲ್ ಬಂದಿತ್ತು. ಇವಾಗ ರೀಸೆಂಟ್ ಆಗಿ ಅವರು ಅಜಿತ್ ಕುಮಾರ್ ರೇಸಿಂಗ್ ಟೀಮ್ ಗೆ ಹೋಗ್ತಾರೆ ಅನ್ನುವಂತ ಮಾತುಗಳಿದೆ. ಕರಣ್ ಚಂಡೋಕ್ ಬಗ್ಗೆ ನೋಡೋದಾದ್ರೆ 2010 ನಲ್ಲಿ ಇವರು F1 ಗೆ ಇಂಟ್ರೊಡ್ಯೂಸ್ ಆಗ್ತಾರೆ, 11 ರೇಸ್ ಗಳನ್ನ ಮಾಡ್ತಾರೆ. ಆಮೇಲೆ 2014 ಅಲ್ಲಿ ಫಾರ್ಮುಲಾ ಈಗ ಹೋಗ್ತಾರೆ. ಇವಾಗ ಅಟ್ ಪ್ರೆಸೆಂಟ್ ಅವರು BBC ಅಲ್ಲಿ ಕಮೆಂಟೇಟರ್ ಆಗಿ, ರೇಸಿಂಗ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮುಂದಿನ ಜನ್ಮದಲ್ಲಾದ್ರೂ ಸಜ್ಜನರ ಸಹವಾಸ ಮಾಡ್ಬೇಕಣ. ಯಾರಿಗೂ ಸರ್ಜನು? ಸಜ್ಜನರು, ಒಳ್ಳೆ ಜನರು. ಸೊ ಈ ಫಾರ್ಮುಲಾ ಇ ಅಂದ್ರೆ ಏನು ಅಂತ ನೀವು ಕೇಳಬಹುದು. F1 ಎಲೆಕ್ಟ್ರಿಕ್ ವರ್ಷನ್ ಬಂದು ಫಾರ್ಮುಲಾ ಇ 2014 ಅಲ್ಲಿ ಶುರು ಆಯ್ತು. ಇದು ನಾರ್ಮಲ್ ರೇಸಿಂಗ್ ಸರ್ಕ್ಯೂಟ್ ಅಲ್ಲಿ ನಡೆಯೋದಿಲ್ಲ, ಇದಕ್ಕೆ ಸಪರೇಟ್ ಆಗಿ ಸ್ಟ್ರೀಟ್ ಸರ್ಕ್ಯೂಟ್ ಅಂತ ಮಾಡ್ತಾರೆ. 2023 ಅಲ್ಲಿ ಹೈದರಾಬಾದ್ ಅಲ್ಲಿ ಕೂಡ ಈ ರೇಸ್ ಆಗಿತ್ತು. ನಮ್ಮ ದೇಶದಿಂದ ಕೂಡ ಒಂದು ಫಾರ್ಮುಲಾ ಇ ಟೀಮ್ ಇದೆ, ಮಹೇಂದ್ರ ರೇಸಿಂಗ್ ಅಂತ. ಫಾರ್ಮುಲಾ ಇ ಇಂದ ಸಿಗುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಟೇಕ್ ಅವೇ ಏನು ಅಂದ್ರೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಫಾರ್ಮುಲಾ ಇ ನಲ್ಲಿ ಕಾಂಪೀಟ್ ಮಾಡೋಕ್ಕೋಸ್ಕರ ಡೆವಲಪ್ ಮಾಡುವಂತ ಟೆಕ್ನಾಲಜಿ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು, ಅಲ್ಲಿರುವಂತ ಇನೋವೇಷನ್ ಆಗಿರ್ಬೋದು, ರೋಡ್ ಗೋಯಿಂಗ್ ಕಾರ್ ಗಳಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ. ಇವಾಗ ಏನ್ ನೀವು ಮಹೇಂದ್ರ B6 ನೋಡಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀರಾ, ತುಂಬಾ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿದೆ ಈ ಕಾರ್ ಅಂತ ಅನ್ಕೋತಾ ಇದ್ದೀರಾ. ಇದೆಲ್ಲ ಟೆಕ್ನಿಕಲ್ ಇನೋವೇಷನ್ಸ್ ಬಂದಿದ್ದು ಫಾರ್ಮುಲಾ ಇ ಇಂದ. ನಮ್ಮ ದೇಶದಲ್ಲಿ ಈ ತರ ಕಾಂಪಿಟೇಟಿವ್ನೆಸ್ ನ ತರಬೇಕು ಅಂತ ಫಾರ್ಮುಲಾ 1 ಅವರು ರೇಸ್ ಮಾಡಿದಾಗ 95,000 ಜನ ಬಂದಿದ್ರು ರೇಸ್ ನೋಡೋದಕ್ಕೆ. ಇನಿಷಿಯಲಿ ಟ್ರ್ಯಾಕ್ ಮೇಲೆ ನಾಯಿಗಳು ಬಂದಿತ್ತು, ಒಂದಷ್ಟು ಲೋ ಮೇಂಟೆನೆನ್ಸ್ ಇತ್ತು. ಇಷ್ಟೆಲ್ಲ ನೆಗೆಟಿವಿಟಿ ಇದ್ರು ಕೂಡ ಆನ್ ಟ್ರ್ಯಾಕ್ ಕಾರ್ಗಳು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು. ರೇಸರ್ ಗಳಿಗೆ ತುಂಬಾ ಇಷ್ಟ ಆಗಕ್ ಶುರು ಆಯ್ತು. ನೆಕ್ಸ್ಟ್ ಇಯರ್ ಅಲ್ಲಿ 65,000 ಜನ ರೇಸ್ ನೋಡಕ್ ಬಂದಿದ್ರು. ಜನ ಕಮ್ಮಿ ಇದ್ರು ಕೂಡ ರೇಸ್ ಚೆನ್ನಾಗಿ ನಡೀತು. ಸೆಕೆಂಡ್ ಟೈಮು ಇಂಡಿಯನ್ ಗ್ರ್ಯಾಂಡ್ ಪ್ರಿ ಆದ್ಮೇಲೆ UP ಗವರ್ಮೆಂಟ್ ಅವರು ಟ್ಯಾಕ್ಸ್ ಹಾಕಕ್ ಶುರು ಮಾಡ್ತಾರೆ. F1 ಅನ್ನೋದು ಸ್ಪೋರ್ಟ್ಸ್ ಅಲ್ಲ, ಇದೊಂದು ಎಂಟರ್ಟೈನ್ಮೆಂಟ್ ಅಂತ. ನಮ್ಮ ದೇಶದಲ್ಲಿ ನೀವು F1 ರೇಸ್ ನ ನಡೆಸಬೇಕು ಅಂದ್ರೆ ನೀವು ದುಡಿಯೋದ್ರಲ್ಲಿ 40% ಟ್ಯಾಕ್ಸ್ ನ ನಮ್ಮ ದೇಶಕ್ಕೆ ಕಟ್ಟಬೇಕು ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ F1 ಅವರು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹೇಳಿದ್ರು. ಜೊತೆಗೆ ಎಂಟರ್ಟೈನರ್ಸ್ ಬರುವಂತ ಸಂಬಳದಲ್ಲಿ 10% ಟ್ಯಾಕ್ಸ್ ಕಟ್ಟಬೇಕು ಅಂತ. ಎಂಟರ್ಟೈನರ್ಸ್ ಅಂದ್ರೆ ಇಲ್ಲಿ ಚಿಯರ್ ಲೀಡರ್ಸ್ ಅಲ್ಲ, ಸುತ್ತ ನಿಂತ್ಕೊಂಡು ಡ್ಯಾನ್ಸ್ ಮಾಡೋರಲ್ಲ, ಫಾರ್ಮುಲಾ 1 ರೇಸರ್ಸ್. ದೇಶದ ಸಾಲ ತೀರಿಸಬೇಕು ಅಂದ್ರೆ ಹೇಳಿ ತೀರಿಸ್ಬಿಡ್ತೀನಿ. ಈ ಫಾರ್ಮುಲಾ 1 ಏನೋ ನಮ್ಮ ದೇಶ ಬಿಟ್ಟು ಹೋಯ್ತು. ಆದ್ರೆ ನಿಮಗೊಂದು ಫ್ಯಾಕ್ಟ್ ಗೊತ್ತಾ, ನಮ್ಮ ದೇಶದಿಂದನೂ ಕೂಡ ಒಂದು ಫಾರ್ಮುಲಾ 1 ಟೀಮ್ ಇತ್ತು ಅಂತ. 2008 ಅಲ್ಲಿ ಅದು F1 ಅಲ್ಲಿ ಡೆಬ್ಯೂ ಮಾಡುತ್ತೆ. 2009 ಬೆಲ್ಜಿಯನ್ ಗ್ರ್ಯಾಂಡ್ ಪ್ರಿ ನಲ್ಲಿ ಪೋಡಿಯಂ ಕೂಡ ತಗೊಳುತ್ತೆ. ಜಾನ್ ಕಾರ್ಲೋ ಫಿಸ್ಕಲ್ ಅನ್ನುವಂತ ರೈಡರು ಸೆಕೆಂಡ್ ಪೊಸಿಷನ್ ಅಲ್ಲಿ ರೇಸ್ ನ ಫಿನಿಶ್ ಮಾಡ್ತಾರೆ. 2016 ಅಲ್ಲಿ ಕನ್ಸ್ಟ್ರಕ್ಟರ್ ಚಾಂಪಿಯನ್ಶಿಪ್ ಅಲ್ಲಿ 4th ಪೊಸಿಷನ್ ಬರ್ತಾರೆ ಗುರು. What is sudden surprise? Yes. This is sudden surprise to me also. ಈ ಫಾರ್ಮುಲಾ 1 ಟೀಮ್ ನ ಅವಾಗ ಓನ್ ಮಾಡ್ತಾ ಇದ್ದಿದ್ದು ನಮ್ಮ ವಿಜಯ್ ಮಲ್ಯ ಅವರು. ಅದೇ ಸೇಮ್ RCB ಟೀಮ್ ನ ಓನ್ ಮಾಡುವಂತ ವಿಜಯ್ ಮಲ್ಯನೇ. ಸರ್ವಶಕ್ತನೆಂದುಕೊಂಡರೆ ಅದಾವಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. 2018 ಅಲ್ಲಿ ಒಂದಷ್ಟು ಫೈನಾನ್ಷಿಯಲ್ ಡಿಫಿಕಲ್ಟಿ ಬಂದಿದ್ರಿಂದ ಆ F1 ಟೀಮ್ ನ ಸೇಲ್ ಮಾಡಬೇಕಾಗಿ ಬರುತ್ತೆ. ಲಾರೆನ್ಸ್ ಸ್ಟ್ರಾಲ್ ಅಂತ ಆ ಟೀಮ್ ನ ಪರ್ಚೇಸ್ ಮಾಡೋದು. ಫೋರ್ಸ್ ಇಂಡಿಯಾ ಟೀಮು ಆಸ್ಟನ್ ಮಾರ್ಟಿನ್ ಕಾಗ್ನಿಸೆಂಟ್ ರೇಸಿಂಗ್ ಟೀಮ್ ಅಂತ ಆಗುತ್ತೆ. ಪ್ರಾಪರ್ ಆಗಿ ಏನಾದ್ರು ನಮ್ಮ ಗವರ್ಮೆಂಟ್ ಅವರು F1 ರೇಸ್ ಗೆ ಸಪೋರ್ಟ್ ಮಾಡಿ ಅದನ್ನೊಂದು ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇವತ್ತು ನಮ್ಮ ದೇಶದಲ್ಲಿರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಪೋರ್ಟ್ ಆಗ್ತಿತ್ತು. ನಮ್ಮಂತ ಎಷ್ಟೋ ಜನ ಚಿಕ್ಕ ವಯಸ್ಸಿಂದ ಕಾರ್ ರೇಸರ್ ಗಳಾಗಬೇಕು ಅಂತ ಅನ್ಕೊಂಡಿದ್ದವ್ರಿಗೆ 2011 ಇಂದ 13 ಒಂದು ರೇ ಆಫ್ ಹೋಪ್ ಅಂತಾನೆ ಹೇಳ್ಬೋದು. ನಮ್ಮ ದೇಶದಲ್ಲಿ ರೇಸಿಂಗ್ ನಡೀತಾ ಇದೆ, ಇದರಿಂದ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ, ರೇಸಿಂಗ್ ಗೆ ಒಂದಷ್ಟು ಸಪೋರ್ಟ್ ಸಿಗುತ್ತೆ. ನಾವು ಒಂದಲ್ಲ ಒಂದು ದಿನ ನಮ್ಮ ಲೈಫ್ ಟೈಮ್ ಅಲ್ಲಿ ರೇಸರ್ ಗಳಾಗಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಇವಾಗ ರೇಸರ್ ಗಳಾಗದ್ ಬಿಡಿ, ನಮ್ಮ ದೇಶದಲ್ಲಿ ನಾರ್ಮಲ್ ಕಾರ್ ಓಡಿಸೋದು ಕೂಡ ಕಷ್ಟ ಆಗಿದೆ. ನಾವು ತಗೊಳ್ಳೋಂತ ಕಾರ್ಗಳ ಮೇಲೆ ಟ್ಯಾಕ್ಸ್, ಆ ಟ್ಯಾಕ್ಸ್ ನ ಕಟ್ಟಕ್ಕೆ ಸಂಪಾದನೆ ಮಾಡುವಂತ ಇನ್ಕಮ್ ಮೇಲೆ ಟ್ಯಾಕ್ಸ್, ಅದನ್ನ ಓಡಿಸಕ್ಕೆ ಮಾಡಿರುವಂತ ಕೆಟ್ಟದಾಗಿರುವಂತ ರೋಡ್ ಗಳ ಮೇಲೆ ಟ್ಯಾಕ್ಸ್. ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು. ರೇಸ್ ಅನ್ನೋದು ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಇರಬಹುದು. ಈ ರೇಸಿಂಗ್ ಅಲ್ಲಿ ಇರುವಂತ ರಿಸ್ಕ್ ಏನಿದೆ ತುಂಬಾನೇ ದೊಡ್ಡದು ಗುರು. ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಕನ್ಸಿಸ್ಟೆಂಟ್ ಟ್ರೈನಿಂಗ್ ಬೇಕಾಗುತ್ತೆ, ಯಾವ ಟೈಮ್ ಅಲ್ಲಿ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿರಲ್ಲ. ಆದ್ರೂ ಕೂಡ ಜನ ರೇಸ್ ಮಾಡ್ತಾರೆ. ಸುಮಾರು ಜನಕ್ಕೆ ಇದು ಹುಚ್ಚಾಟ ಅನಿಸ್ಬೋದು. ಪ್ರಾಬಬ್ಲಿ ಈ ಜನರೇಷನ್ ಅಲ್ಲಿ ನನ್ನಂತ ನಿಮ್ಮಂತ ಎಷ್ಟೋ ಜನಕ್ಕೆ ರೇಸರ್ ಆಗುವಂತ ಭಾಗ್ಯ ಸಿಕ್ಕಿಲ್ಲ. ಅಟ್ಲೀಸ್ಟ್ ಈ ಜನರೇಷನ್ ಅಲ್ಲಿ ಯಾರಾದ್ರೂ ಒಬ್ರು ರೇಸರ್ ಆಗ್ಬೇಕು ಅಂತ ಬಂದ್ರೆ ಆದಷ್ಟು ನಾವು ಸಪೋರ್ಟ್ ಮಾಡೋಣ. ರೇಸ್ ಅಲ್ಲ ನೆನ್ನೆಲ್ಲ ನೋಡಿದ್ರಾ ಹೆಂಗಿತ್ತು? ನಮ್ಗೆ ರೇಸ್ ಮಾಡಕ್ಕೆ ಫಾರ್ಮುಲಾ 1 ಬೇಕು ಅಂತಿಲ್ಲ ಗುರು. ಟಾರ್ಮ್ಯಾಕ್ ರೇಸಿಂಗ್ ಆಗಿರ್ಬೋದು, ಡರ್ಟ್ ರೇಸಿಂಗ್ ಆಗಿರ್ಬೋದು, ಬೈಕ್ ರೇಸಿಂಗ್ ಆಗಿರ್ಬೋದು, ಸೈಕಲ್ ರೇಸಿಂಗ್ ಆಗಿರ್ಬೋದು, ಒಂದು ಸಲ ಪೋಡಿಯಂ ಮೇಲೆ ನಿಂತು ಕಪ್ಪೆತ್ತೋ ಅಂತ ಫೀಲ್ ಇದೆಯಲ್ಲ, ಮಾತಿನಲ್ಲಿ ಹೇಳಲಾರೆನು, ರೇಖೆಯಲ್ಲಿ ಗೀಚಲಾರೆನು.
ಭಾನುವಾರ 17ನೇ ತಾರೀಕು ಆಗಸ್ಟ್ ಬೆಂಗಳೂರಿನ GP1 ಪರ್ಫಾರ್ಮೆನ್ಸ್ ಝೋನ್ ಅಲ್ಲಿ ಒಂದು ಲ್ಯಾಪ್ ಅಟ್ಯಾಕ್ ಅಂತ ರೇಸ್ ಆರ್ಗನೈಸ್ ಮಾಡಿದ್ರು ಮ್ಯಾವ್ರಿಕ್ ರೇಸಿಂಗ್ ಅವರು. ಯಾರ್ಯಾರಿಗೆ ರೇಸ್ ಮಾಡಕ್ಕೆ ಇಷ್ಟ ಇದೆ ಅವರೆಲ್ಲ ಬಂದು ರೇಸ್ ಮಾಡಿ, ಯಾರ್ಯಾರಿಗೆ ರೇಸ್ ನ ಲೈವ್ ಅಲ್ಲಿ ನೋಡ್ಬೇಕು ಅಂತ ಅನ್ಸುತ್ತೆ ಅವರೆಲ್ಲ ಒಂದ್ಸಲ ಬನ್ನಿ ನೋಡಿ, ಅಲ್ಲಿ ರೇಸ್ ಮಾಡ್ತಿರೋರ್ಗೂ ಕೂಡ ಖುಷಿ ಆಗತ್ತೆ. ಇವ್ರ ಕಿವಿ ಡಮಾರ್.